ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮೀನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹದಿಂದ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ತಾರೀಕು ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ಹಬ್ಬ ಬರ್ತಾ ಇದೆ. 14ನೇ ತಾರೀಕು ಶ್ರೀ ಅನಂತ ಪದ್ಮನಾಭ ವ್ರತ ಬರ್ತಾ ಇದೆ. ವಿಶೇಷ ಸೂಚನೆ ಏನು ಅಂತಂದ್ರೆ 19ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಪಿತೃಗಳ ಆರಾಧನೆ ಬಹಳ ಮುಖ್ಯ ಆಗಿರತಕ್ಕಂಥದ್ದು. ಇನ್ನ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ. ಜನ್ಮದಲ್ಲಿ ರಾಹು ಸ್ಥಿತನಾಗಿದ್ದಾನೆ. ತೃತೀಯದಲ್ಲಿ ಅಂದ್ರೆ ಭಾತೃಸ್ಥಾನದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಇನ್ನ ಚತುರ್ಥ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ. ಷಷ್ಠ ಭಾವದಲ್ಲಿ ರೋಗ ಭಾವದಲ್ಲಿ ಬುಧ ಸ್ಥಿತನಾಗಿದ್ದಾನೆ. ಸಪ್ತಮ ಭಾವದಲ್ಲಿ ರವಿ ಸ್ಥಿತನಾಗಿದ್ದಾನೆ ಮತ್ತು ಕೇತು ಕೂಡ ಅಲ್ಲಿ ಸ್ಥಿತನಾಗಿದ್ದಾನೆ. ಇನ್ನ ಅಷ್ಟಮ ಭಾವದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಆಗ್ತದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ವ್ಯಾವಹಾರಿಕ ಕ್ಷೇತ್ರದಲ್ಲಿಯೂ ಕೂಡ, ಅಥವಾ ಇಂಟೀರಿಯರ್ ವರ್ಕ್ ಮಾಡುವಂತವರಿಗೆ ಅಥವಾ ಇಂಟೀರಿಯರ್ ಡಿಸೈನಿಂಗ್ ಮಾಡುವಂತವರಿಗೆ ಅಥವಾ ಮೈನಿಂಗ್ ಕೆಲಸ ಮಾಡುವಂತವರಿಗೆ ಅಥವಾ ಗಣಿಗಾರಿಕೆ ಮಾಡುವಂತವರಿಗೆ ಅಥವಾ ಹೈನುಗಾರಿಕೆ ಮಾಡುವಂತವರಿಗೆ ಮತ್ತು ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಆರ್ಥಿಕ ಲಾಭವನ್ನ ಸಿಗುವಂಥದ್ದು ಈ ತಿಂಗಳಲ್ಲಿ ಆಗುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವು ಬುಧ ಉತ್ತಮ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬುಧ ಷಷ್ಠ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ರೋಗದ ಕಡೆಗೆ ಗಮನವನ್ನು ಇಟ್ಕೊಳ್ಳಿ. 6ನೇ ಸಂಖ್ಯೆಯನ್ನ ನಾವು ಇಲ್ಲಿ 6ನೇ ಭಾವವನ್ನ ನಾವು ರೋಗ ಸ್ಥಾನ ಅಂತ ಅನ್ಕೊಳ್ತೀವಿ. ಅಲ್ಲಿ ಶುಕ್ರನು ಕೂಡ ಅಧಿಪತಿಯಾಗಿರ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ಬುಧ ಒಳ್ಳೆಯ ಸದ್ಬುದ್ಧಿಗಳು ಆಗ್ತಾನೆ, ಜೊತೆಗೆ ಒಳ್ಳೆಯ ವಾಗ್ಮಿ ಕೂಡ ಇಲ್ಲಿ ಆಗ್ತಾನೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ನೋಡ್ತಾ ಇರುವಂತದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಮೀನ ರಾಶಿಯಲ್ಲಿ ಬುಧನ ಅನುಗ್ರಹ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥದ್ದು. ಬುಧ ಸಂಪೂರ್ಣವಾಗಿ ಅನುಗ್ರಹವನ್ನ ಮಾಡ್ತಾನೆ, ಆರ್ಥಿಕ ಲಾಭವನ್ನ ಗಳಿಸ್ತೀರಾ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಇನ್ನ ಜನ್ಮದಲ್ಲಿ ರಾಹು ಇರುವುದರಿಂದ ಅನೇಕ ರೀತಿಯಾಗಿ ನಿಧಿ ನಿಕ್ಷೇಪಗಳಿಗೆ ಮತ್ತು ಬುಡಕಟ್ಟು ವ್ಯಾಪಾರಿಗಳಿಗೆ ಅನೇಕ ರೀತಿಯಾಗಿ ಲಾಭವನ್ನು ಗಳಿಸುವಂತ ಸಾಧ್ಯತೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ತೃತೀಯದಲ್ಲಿ ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರಿಂದ ಅನೇಕ ರೀತಿಯಾಗಿ ಸುಖ ಸಮೃದ್ಧಿಯಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಒಂದು ವೇಳೆ ನಿಮ್ಮ ಅಣ್ಣ ತಮ್ಮಂದರಿಂದ, ದಾಯಾದಿಗಳಿಂದ ಏನಾದರೂ ಆಸ್ತಿಗಳ ವಿಚಾರದಲ್ಲಿ ಗಲಾಟೆ ಆದ್ರೆ ಅವರೇ ಬರುವಂತದ್ದು, ರಾಜಿಯಾಗುವಂತದ್ದು ಆಗ್ತದೆ. ಅದಕ್ಕೆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನ ಚತುರ್ಥ ಭಾವದಲ್ಲಿ ಕುಜ ಇದ್ದಾನೆ. ಮಾತೃ ಸುಖ ಸಿಗುತ್ತೆ, ಮಾನಸಿಕ ಸುಖ ಸಿಗುತ್ತೆ, ದೈಹಿಕ ಸುಖ ಸಿಗುತ್ತೆ, ಆರ್ಥಿಕ ಸುಖ ಸಿಗುತ್ತೆ. ಒಂದು ವೇಳೆ ನೀವೇನಾದ್ರೂ ಕಾರನ್ನು ತಗೊಳ್ಳೋಕೆ ಬಯಸಿದ್ದಲ್ಲಿ ಕಾರು ತಗೊಳ್ಳಬಹುದು, ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನೆಯನ್ನ ತಗೊಳ್ಳುವಂತದ್ದಾಗಿರ್ಬೋದು, ಅಥವಾ ಸೈಟ್ ಅನ್ನ ತಗೊಳ್ಳುವಂತದ್ದಾಗಿರ್ಬೋದು, ಅಥವಾ ಜಮೀನನ್ನ ತಗೊಳ್ಳುವಂತದ್ದಾಗಿರ್ಬೋದು. ಉತ್ತಮವಾಗಿರ್ತಕ್ಕಂಥ ಸಮಯ ತಗೊಳ್ಳಬಹುದು. ಯಾವುದೇ ತೊಂದರೆಗಳಿಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಫಲವನ್ನ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನ ಸಪ್ತಮದಲ್ಲಿ ರವಿ ಇರುವುದರಿಂದ ಅವನು ಆತ್ಮಕಾರಕನಾಗಿರ್ತಾನೆ. ಸೂರ್ಯ ಅಂತಂದ್ರೆ ಅಲ್ಲಿಗೆ ಗೋಧಿಯನ್ನ ದಾನ ಮಾಡಿ, ಗೋಧಿ ಮತ್ತು ಒಂದು ಅಚ್ಚು ಬೆಲ್ಲವನ್ನ ದಾನ ಮಾಡಿದಾಗ ನಿಮಗೆ ನಿಮ್ಮ ಕೆಲಸವನ್ನ ಆಗ್ಬೇಕು ಅಂದಾಗ ಅನೇಕ ರೀತಿಯಾಗಿ ಅಡೆತಡೆಗಳು ಬಂದಿರ್ತವೆ. ಆ ಅಡೆತಡೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನ ಸೂರ್ಯ ಗ್ರಹಕ್ಕಿರುತ್ತೆ. ಆದ್ರಿಂದ ಸೂರ್ಯನ
ಧಾನ್ಯ ಆಗಿರ್ತಕ್ಕಂಥ ಗೋಧಿ ಮತ್ತು ಬೆಲ್ಲವನ್ನ ದಾನ ಮಾಡಿದಾಗ ಅನೇಕ ರೀತಿಯಾಗಿ ನಿಮ್ಮ ಕೆಲಸಗಳು ಪ್ರಗತಿಯನ್ನ ಸಾಕ್ತದೆ ಅನ್ನುವಂಥದ್ದು. ಇನ್ನ ಸಪ್ತಮದಲ್ಲಿ ಅದೇ ಭಾವದಲ್ಲಿ ಕೇತು ಇರುವುದರಿಂದ ಕೇತು ನಿಧಿ ನಿಕ್ಷೇಪಗಳಿಗೆ ಕಾರಕನಾಗಿರ್ತಾನೆ. ಮಾಟ ಮಂತ್ರ ತಂತ್ರ ವಿತಂತ್ರಗಳಿಗೂ ಕೂಡ ಕಾರಕನಾಗಿರ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, 7ನೇ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾಗ ನಿಮಗೆ ಮೈಕೈ ನೋವು ಬರಬಹುದು, ಅಥವಾ ಮೈಕೈ ಹೊಡೆತ ಬರಬಹುದು, ಅಥವಾ ಮಂಡಿ ನೋವು ಬರಬಹುದು, ಅಥವಾ ತಲೆನೋವು ಬರಬಹುದು. ನೀವೆಲ್ಲ ಮಾತ್ರೆಗಳನ್ನು ನುಂಗಿರ್ತೀರಾ, ಆದ್ರೂ ತಲೆನೋವು ಬಿಡ್ತಾ ಇಲ್ಲ ನಮಗೆ. ನಾನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ದೀನಿ, ಏನು ಇಲ್ಲ ನಿಮಗೆ ಕಾಯಿಲೆ ಅಂತ ಹೇಳ್ತಾರೆ, ಆದ್ರೂ ಕೂಡ ನಿಮಗೆ ವಿಪರೀತವಾಗಿ ಮೈಕೈ ನೋವು. ಯಾಕೆ ಅಂತಂದ್ರೆ ಇಲ್ಲಿ ಸಪ್ತಮದಲ್ಲಿ ಕೇತು ಇರೋದ್ರಿಂದ, ಕೇತು ಇದ್ದಾಗ ಅನೇಕ ರೀತಿಯಾಗಿ ನೋವುಗಳನ್ನು ಕೊಡ್ತಾನೆ, ಅನೇಕ ರೀತಿಯಾಗಿ ಬಾಧೆಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಪರಿಹಾರ. ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರವಾಗ್ತವೆ ಅನ್ನುವಂಥದ್ದು. ಇನ್ನ ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಅಂದ್ರೆ ಹಣಕಾಸಿಗೆ ಕಾರಕನಾಗಿರ್ತಾನೆ. ಆ ಹಣ ಹೀಗ್ ಬರುತ್ತೆ ಹೀಗೆ ಹೋಗುತ್ತೆ, ಏನ್ ಮಾಡೋದು ಗುರುಗಳೇ ಅಂತಂದ್ರೆ, ಲಕ್ಷ್ಮೀ ವಸತಿ ದಿಗ್ವಾಗ್ರೆ ಜಿಗ್ವಾಗ್ರೆ ಬಂಧನ ಪ್ರಿಯಂ ಅಂತ ಈ ಮಂತ್ರವನ್ನ ದಿನನಿತ್ಯ 9 ಬಾರಿ ಅಥವಾ 28 ಬಾರಿ ಪಠನೆಯನ್ನ ಮಾಡಿದಾಗ ನಿಮ್ಮ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿತರಾಗಿರ್ತಾರೆ ಅನ್ನುವಂಥದ್ದು. ಇನ್ನೊಂದು ಸರಿ ಹೇಳ್ತೀನಿ, ಆ ಮಂತ್ರವನ್ನ ಸರಿಯಾಗಿ ಪಠನೆಯನ್ನ ಮಾಡಿದಾಗ ಮಡಿಯನ್ನ ಇಟ್ಟು ಅಥವಾ ನಿಶಬ್ದವಾಗಿರತಕ್ಕಂಥ ಸ್ಥಳದಲ್ಲಿ ನೀವು ಹೇಳಿದಾಗ ಲಕ್ಷ್ಮೀ ವಸತಿ ಜಿಗ್ವಾಗ್ರೆ ಜಿಗ್ವಾಗ್ರೆ ಬಂಧನ ಪ್ರಿಯಂ, ಹಾಗಂದಾಗ ನಿಮ್ಮ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿತರಾಗಿರ್ತಾಳೆ. ಆದ್ದರಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಆಗ್ತವೆ ಅನ್ನುವಂಥದ್ದು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು.